exhale down, inhale up, exhale down, inhale up, exhale down. Relax. ಕುತ್ತಿಗೆಯನ್ನು ಬಲಕ್ಕೆ ಮತ್ತು ಎಡಕ್ಕೆ ಭಾಗಿಸುವುದು. ಇನ್ಹೇಲ್ ರೈಟ್ ಬೆಂಡ್, exhale front, inhale left bend, exhale front, inhale right bend, exhale front, inhale left bend, exhale right bend. ಈ ನಿಟ್ಟಿನಲ್ಲಿ ನಾವು ಮೈಸೂರು ಪ್ರತಿ ವರ್ಷನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಚರಣೆ ಮಾಡ್ತೀವಿ. ಇಡೀ ಭಾರತದಲ್ಲಿ ಆಧುನಿಕ ಕಾಲದ ಯೋಗ ಮೈಸೂರಲ್ಲೇ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಾರಣ, ಅಂದಿನ ಕಾಲದಲ್ಲಿ ತಮ್ಮ ಶ್ರೀ ತತ್ವ ನಿಧಿಯಲ್ಲಿ ಸುಮಾರು 108 ಆಸನಗಳನ್ನು ದಾಖಲೆ ಮಾಡಿ ಉಮ್ಮಡಿ ಕೃಷ್ಣಾಜೋಡಿಯರ್ ಕಾಲದಲ್ಲಿ ಈ ಯೋಗಾಭ್ಯಾಸ ಮೈಸೂರಲ್ಲಿ ಶುರುವಾಯಿತು. ನಂತರ ಅವರು ನಾಲ್ವಡಿ ಅವರ ಕಾಲದಲ್ಲಿ ಅವರು PHUವಿನ ಒಂದು ಕುಲಪತಿ ಆಗಿರೋ ಸಂದರ್ಭದಲ್ಲಿ ಅವರು ಒಬ್ಬರ ಯೋಗ ತಜ್ಞರಿಗೆ ಭೇಟಿ ಆಗ್ತಾರೆ. ಹೆಸರು ಶ್ರೀ ಟಿ ಕೃಷ್ಣಮಾಚಾರ್ಯರ ಜೊತೆ ಭೇಟಿ ಆಗ್ತಾರೆ BHU ಅಲ್ಲಿ. ಶ್ರೀ ಟಿ ಕೃಷ್ಣಮಾಚಾರ್ಯರು ಆಗಲೇ ಹಿಮಾಲಯದಲ್ಲಿ ಸುಮಾರು ವರ್ಷ ಅಲ್ಲಿ ತಮ್ಮ ಯೋಗಾಭ್ಯಾಸವನ್ನು ಮುಂದುವರಿದು ಎಷ್ಟೋ ಯೋಗ ಆಸನಗಳನ್ನು ಕಲಿತು, ಅದಕ್ಕೆ ಹಿಂದೆನೂ ಕೂಡ ಮಡ್ರಾಸ್ದಲ್ಲಿ ಉಮ್ಮಡಿ ಕೃಷ್ಣಾಜೋಡಿಯರ್ ಅವರ ಶ್ರೀ ತತ್ವನಿಧಿ ಮೂಲಕನೇ ಆ 108 ಆಸನನೂ ಕೂಡ ಕಲಿತು ಅವರು ಇಲ್ಲಿ BHU ಅಲ್ಲಿ ಶ್ರೀ ನಾಲ್ವಡಿ ಕೃಷ್ಣಾಜೋಡಿಯರ್ ಅವರ ಭೇಟಿಯಾಗಿರೋ ಸಂದರ್ಭದಲ್ಲಿ ಮಹಾರಾಜರು ಬಹಳ ಇವರ ಯೋಗಾಭ್ಯಾಸ ನೋಡಿ ಬಹಳ ಇಷ್ಟಪಟ್ಟರು. ಅದೇ ಕಾರಣಕ್ಕಾಗಿ ಅವರು ಇಲ್ಲಿ ನಮ್ಮ ಮಹಾರಾಜ ಸಂಸ್ಕೃತ ಪಾಠಶಾಲೆದಲ್ಲೂ ಕೂಡ ನೀವು ಈ ಯೋಗಾಭ್ಯಾಸವನ್ನು ಇಲ್ಲೂ ಶುರು ಮಾಡಬೇಕು ಅಂತ ಅವ್ರಿಗೆ ವಿನಂತಿ ಮಾಡ್ತಾರೆ. ಅವರು BHU ಬಿಟ್ಟು ಇಲ್ಲಿ ಮೈಸೂರು ಬಂದು ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ತಮ್ಮ ಯೋಗಾಭ್ಯಾಸವನ್ನು ಶುರು ಮಾಡ್ತಾರೆ. ಅವರು ನಿಜವಾಗ್ಲೂ ನೀವು ಹೇಳಕ್ ಹೋದ್ರೆ ಅಂದಿನ ಕಾಲದಲ್ಲಿ ರಾಜರು ಹೇಳ್ತಾರೆ ಯೋಗ ಇವಾಗ ಬಹಳ ಸ್ಟ್ಯಾಟಿಕ್ ಆಗಿದೆ, ಇನ್ನು ಡೈನಾಮಿಕ್ ಆಗಿ ಮಾಡಬೇಕು. ಕಾರಣ ಅಂದ್ರೆ ನಮ್ಗೆ ನಮ್ಮ ಎಲ್ಲ ಪ್ರತಿಯೊಬ್ಬರು ನಮ್ಮ ಸಮಾಜದಲ್ಲಿ ಬಹಳ ಅಸ್ಥೆಟಿಕ್ಲಿ ಮತ್ತೆ ಮುಂದಿನ ಬರೋ ಯುದ್ಧಗಳಿರ್ಬೋದು ಅನೇಕ ಕಾರಣಕ್ಕಾಗಿ ಎಲ್ಲ ಸಿದ್ಧ ಆಗಬೇಕು. ಬಹಳ ಎಂಡ್ಯೂರೆನ್ಸ್ ಕೂಡ ಮತ್ತೆ ಸ್ಟ್ರೆಂತ್ ಕೂಡ ನಮ್ಗೆ ಬೇಕಾಗಿದೆ, ಬರೀ ಮೊಬಿಲಿಟಿ ಅಲ್ಲ. ಸೊ ಅದಕ್ಕಾಗಿ ಅವರು ಈ ಹೊಸ ಯೋಗ ಅಂದ್ರೆ ವಿನ್ಯಾಸ ಮತ್ತೆ ಸೂರ್ಯ ನಮಸ್ಕಾರ ಮೈಸೂರಲ್ಲೇ ಸೃಷ್ಟಿಯಾಗಿದ್ದು ಶ್ರೀ ಟಿ ಕೃಷ್ಣಮಾಚಾರ್ಯರ ಒಂದು ಇನ್ವೆನ್ಷನ್ ಅಂತ ಹೇಳ್ಬೋದು. ಸೊ ಆ ಒಂದು ಪರಂಪರೆ ಇವತ್ತು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಅವರ ಇಬ್ಬರು ಶಿಷ್ಯರು ಶ್ರೀ ಪಟ್ಟಾಭಿ ಜಾಯ್ಸ್ ಅವರು ಮತ್ತೆ BKS ಅಯ್ಯಂಗಾರ್ ಅವರು ನಮ್ಮ ಯೋಗ ಏನು ಮೈಸೂರಲ್ಲೇ ಸೃಷ್ಟಿಯಾಗಿರುವ ವಿನ್ಯಾಸ ಅಷ್ಟಾಂಗ ಎಲ್ಲಾನು ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅದರ ಬೆಳವಣಿಗೆ ಕಾರಣ ಅಂತ ಹೇಳ್ಬೋದು. ಅದೇ ಪಾರಂಪರೆ ನಾವೆಲ್ಲರೂ ಇವಾಗ ಆ ಪಾರಂಪರೆಯ ರಾಯಭಾರಿಯಾಗಿ ಈ ಒಂದು ಯೋಗ ದಿನವನ್ನು ಆಚರಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಕೃತಜ್ಞತೆಗಳು.